ಎಷ್ಟು ಬಣ ಆಗಿದೆ ಅಂತ ನನಗೂ ಇನ್ನೂ ಗೊತ್ತಾಗ್ತಾ ಇಲ್ಲ. ನಾನು ಬೆಳಗಣ್ಣಿಂದ ಲೆಕ್ಕ ಮಾಡ್ತಾನೆ ಇದ್ದೀನಿ. ಅಂಕೆ ಸಂಖ್ಯೆಗಳು ಸಿಕ್ಕಿದ್ರೆ ನಿಜ ಬಗ್ಗೆ ಹೇಳ್ತೀನಿ ಒಟ್ಟು ಎಷ್ಟು ಬಣ ಆಗಿದೆ. ಈಗ ಎತ್ತಬೇಕು ಅಂತ ನಿಮ್ಮ ವೈಯಕ್ತಿಕ ನಾನು ಆ ವಿಷಯದಲ್ಲಿ ಯಾವುದೇ ಕಮೆಂಟ್ಸ್ ಮಾಡೋದಿಲ್ಲ. ನಾನು ಈ ಮೊದಲು ಹೇಳಿದ್ದೀನಿ, ಈಗಲೂ ಹೇಳ್ತೀನಿ, ಈ ವ್ಯವಸ್ಥೆಯಿಂದ ಬೇಸತ್ತೆ ನಾನು ಭಾಳ ದೂರ ಇದ್ದೀನಿ. ಯಾವ ವಿವಾದ ನಡೆಯಲು ಬೀಳಬಾರ್ದು ಅಂತೇಳಿ ಸುಮ್ಮನೆ ಬದಿಗಿದ್ದೇನೆ. ಯಾವಾಗ ವಿವಾದದಲ್ಲಿ ಬೀಳಬೇಕು ಅಂತ ಅನಿಸುತ್ತೋ ಅವತ್ತು ಬೀಳ್ತೀನಿ. ಅಲ್ಲಿ ತನಕ ಹೀಗೆ ಇರ್ತೀನಿ. ಅಂಥವು ಸಲಹೆ ಕೊಡ್ತಕ್ಕಂಥ ಸಣ್ಣ ಪಕ್ಷ ಅಲ್ಲ ಬಿ ಜೆ ಪಿ. ದೇಶದಲ್ಲಿಯೇ ದೊಡ್ಡ ಪಕ್ಷ, ವಿಶ್ವದಲ್ಲಿಯೇ ದೊಡ್ಡ ಪಕ್ಷ. ನಮ್ಮಂಥ ಒಬ್ಬ ಸಾಮಾನ್ಯ ವ್ಯಕ್ತಿಯ ಸಲಹೆ ತೆಗೆದುಕೊಳ್ತಕ್ಕಂಥ ಅವಶ್ಯಕತೆ ಆಗಲಿ ಅಥವಾ ಅದು ಏನೋ ಅವಶ್ಯಕತೆಗಳು ಇಲ್ಲ ಅಂತ ಅನಿಸುತ್ತೆ. ಹಾಗಾಗಿ ಬಿ ಜೆ ಪಿ ತನ್ನದೇ ಆದಂಥ ನಿರ್ಣಯವನ್ನು ತೆಗೆದುಕೊಳ್ಳುತ್ತೆ. ಯಾವ್ಯಾವ ನಿಲುವು ಸರಿ, ಯಾವ್ಯಾವ ನಿಲುವು ತಪ್ಪು ಇನ್ನೂ ಸ್ವಲ್ಪ ದಿವಸದಲ್ಲಿ ಗೊತ್ತಾಗತ್ತೆ. ನಾನು ಸೋಮಶೇಖರ್ಗೆ ನಿರ್ಣಯವನ್ನು ತೆಗೆದುಕೊಂಡಾಗ ನಮ್ಮ ತಪ್ಪು ಅಂತೇಳಿ ನೀವು ಹೇಳಿದ್ರಿ, ಯತ್ನಾಳು ಹೇಳಿದ್ದು ಆ ಕಾಲಕ್ಕೆ. ಇವತ್ತು ಯಾವೆಲ್ಲ ಆಗ ನಮ್ಮ ತಪ್ಪು ಹೇಳಿದೋ ಈಗ ಅವೆಲ್ಲ ಅವೆಲ್ಲ ತಪ್ಪು ಅಂತ ಮಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಹಾಗಾಗಿ ಇನ್ನೂ ಅಂತಿಮವಾಗಿ ಏನೇನಾಗತ್ತೆ ಕಾದು ನೋಡ್ತಾ ಇದ್ದೀನಿ, ಕಾದು ನೋಡುವ. ಆ ಕಾಲಕ್ಕಾಗಿ ಇವತ್ತು ತನಕ ಯಾವುದೇ ಅಂತಿಮ ನಿರ್ಣಯ ಆಗಲಿಲ್ಲ. ಪರಿಪಕ್ವ ಕಾಲ ಬಂದಾಗ ಅಷ್ಟೇ ಅದು ಉತ್ತರ ಕೊಡ್ತೀನಿ. ಅಲ್ಲಿ ತನಕ ಯಾವುದೇ ಉತ್ತರ